ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯವರೆಗೂ ಕೂಡ ಸಿಎಂ ಕುಮಾರಸ್ವಾಮಿ ಸಭೆ ಮೇಲೆ ಸಭೆಯನ್ನ ಮಾಡಿದ್ದಾರೆ. ಕೈ ನಾಯಕರ ಜೊತೆಗೆ 3 ಗಂಟೆಗಳ ಕಾಲ ಸಭೆ ಮೇಲೆ ಸಭೆಯನ್ನ ಮಾಡಿ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಮಾಡ್ತಾನೆ ಇದ್ರು. ದೆಹಲಿಯಿಂದ ಬಂದಿದ್ದೇ ತಡ, ಅಮೆರಿಕಾದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದೇ ತಡ ಸಭೆ ಮೇಲೆ ಸಭೆಯನ್ನ ಮಾಡಿ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿದ್ರು. ಅತೃಪ್ತ ಶಾಸಕರನ್ನ ವಾಪಸ್ ಕರೆತರುವಂತ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ರು. ಸರ್ಕಾರ ಉಳಿಸಿಕೊಳ್ಳುವ ಬಗ್ಗೆ ಕೈ ನಾಯಕರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದಂತದ್ದು. ಸಭೆ ಬಳಿಕ ಜೆಡಿಎಸ್ ಸಚಿವರು ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಜೆಡಿಎಸ್ ನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ. ನಂಬಿಕೆ ದ್ರೋಹವನ್ನ ಮಾಡಿದವರ ಮನವೊಲಿಕೆ ಬೇಡ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಹೇಳಿದ್ದಾರೆ. ಇನ್ನು 3:30ಕ್ಕೆ ಹೋಟೆಲ್ನಿಂದ ಮನೆಗೆ ತೆರಳಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಜೆಪಿ ನಗರದ ನಿವಾಸಕ್ಕೆ. ಇನ್ನು ಇವತ್ತು ಡಿಸಿಎಂ ಮನೆಯಲ್ಲಿ ಸಚಿವರಿಗೆ ಉಪಹಾರ ಕೂಟವನ್ನ ಕೂಡ ಏರ್ಪಡಿಸಲಾಗಿದೆ. ಉಪಹಾರ ಕೂಟದ ನೆಪದಲ್ಲಿ ಮೈತ್ರಿ ಉಳಿಸುವಂತ ಪ್ಲಾನ್ ಇದರಲ್ಲಿ ಇರುವಂತದ್ದು. ಸಚಿವರ ಪದತ್ಯಾಗದ ಬಗ್ಗೆ ನಡೆಯಲಿದೆ ಬಿಸಿ ಬಿಸಿ ಚರ್ಚೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಇವತ್ತು ಬಿಸಿ ಬಿಸಿ ಚರ್ಚೆ ನಡೆಯುತ್ತೆ. ಇನ್ನು ದೋಸ್ತಿ ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ಈಗ ಆಲ್ರೆಡಿ ಎದ್ದಿದೆ ಶನಿವಾರದಿಂದಲೇ. ಯಾಕೆಂದ್ರೆ ಆನಂದ್ ಸಿಂಗ್ ಅವರು ಮೊದಲ ತಂಡವಾಗಿ ರಾಜೀನಾಮೆಯನ್ನ ಕೊಟ್ಟರು. ಅದಾದ್ಮೇಲೆ ನೋಡಿದ್ರೆ ಒಟ್ಟು 3 ತಂಡಗಳಲ್ಲಿ ಇದುವರೆಗೂ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಒಟ್ಟು 13 ಜನ ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಪತನಕ್ಕೆ ಹಿಂದೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇಂದು ಕೂಡ 10 ರಿಂದ 15 ಜನ ಶಾಸಕರು ರಾಜೀನಾಮೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಶಾಸಕರು ಯಾರಿರ್ಬೋದು ಅನ್ನೋದನ್ನ ತೋರಿಸ್ತಾ ಇದೀವಿ. ಕೃಷ್ಣಾರೆಡ್ಡಿ, ಸುಬ್ಬಾರೆಡ್ಡಿ, ಗಣೇಶ್ ಹುಕ್ಕೇರಿ, ಅಂಜಲಿ ನಿಂಬಾಳ್ಕರ್, ಶ್ರೀನಿವಾಸ್ ಗೌಡ, ಅನಿಲ್ ಚಿಕ್ಕಮಾದು, ಬೇಲೂರು ಲಿಂಗೇಶ್, ಹಾಗೆ ಸೌಮ್ಯ ರೆಡ್ಡಿ, ಶ್ರೀಮಂತ ಪಾಟೀಲ್, ನಾರಾಯಣ ಸ್ವಾಮಿ, ಹಾಗೆ ಇಲ್ಲಿ ಪ್ರಮುಖವಾಗಿ ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತಹ ರವೀಂದ್ರ ಶ್ರೀಕಂಠಯ್ಯ, ಅರಕಲಗೂಡಿನ ಶಾಸಕರಾಗಿರುವಂತಹ ಎಟಿ ರಾಮಸ್ವಾಮಿ, ಈ ರೀತಿಯಾಗಿ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೆ ಶುರುವಾಯಿತು ಮೀಟಿಂಗ್ ಮೇಲೆ ಮೀಟಿಂಗ್. ದೇವೇಗೌಡರ ನಿವಾಸಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡಿದ್ದಾರೆ. ಇಂದು ಕೆಲ ಶಾಸಕರು ರಾಜೀನಾಮೆ ನೀಡುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಿದ್ದಾರೆ. ಮುಂದಿನ ನಡೆ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಉಭಯ ನಾಯಕರು ಕೂಡ. ಇನ್ನು ದೋಸ್ತಿ ನಾಯಕರ ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತಾ ಇದೀವಿ. ರಾಜೀನಾಮೆಯನ್ನ ತಡೆ ಹಿಡಿಯಬಹುದು, ಅವ್ರು ಏನೆಲ್ಲ ಪ್ಲಾನ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದೀವಿ. ರಾಜೀನಾಮೆಯನ್ನ ತಡೆ ಹಿಡಿಯಬಹುದು, ಸ್ಪೀಕರ್ ಮೂಲಕ ರಾಜೀನಾಮೆಗೆ ಬ್ರೇಕ್ ಅನ್ನ ಹಾಕಿಸಬಹುದು. ದೋಸ್ತಿ ನಾಯಕರು ಸ್ಪೀಕರ್ ಪರಮಾಧಿಕಾರವನ್ನ ಉಪಯೋಗಿಸಿ ಇಲ್ಲಿ ಅತೃಪ್ತರ ಮನವೊಲಿಸಿ ವಾಪಸ್ ಕರೆಸುವುದು, ಇದೆಲ್ಲ ಪ್ಲಾನ್ಗಳಿಗೂ ಕೂಡ ಬ್ರೇಕ್ ಬಿದ್ದಂತಾಗುತ್ತೆ. ಅವರನ್ನ ವಾಪಸ್ ಕರೆಸಿದ್ರೆ ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೊಡುವಂತ ವಿಚಾರ. ಸೊ ಹೀಗಾಗಿನೇ ಇವತ್ತು ಸಾಕಷ್ಟು ಜನ ಸಚಿವರು, ಹಾಲಿ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ರಿವರ್ಸ್ ಆಪರೇಷನ್ಗೆ ಕೈ ಹಾಕೋದು ಯಾವುದೂ ಕೂಡ ಕೈಗೂಡ್ಲಿಲ್ಲ ಅಂದ್ರೆ ಬಿಜೆಪಿ ಶಾಸಕರನ್ನೇ ಆಪರೇಷನ್ ಮಾಡ್ಬಿಡೋಣ ಅನ್ನುವ ರಿವರ್ಸ್ ಆಪರೇಷನ್ ಲೆಕ್ಕಾಚಾರ ಕೂಡ ಇದೆ. ಇನ್ನು ಬಿಜೆಪಿಯ ಲೆಕ್ಕಾಚಾರವನ್ನ ತೋರಿಸ್ತಾ ಇದ್ವಿ. ವಿಶ್ವಾಸ ಮತ ಸಾಬೀತಿಗೆ ಒತ್ತಾಯವನ್ನ ಮಾಡೋದು, ಇದು ಅಲ್ಪಮತಕ್ಕೆ ಕುಸಿದಿರುವಂತಹ ಸರ್ಕಾರ ಅಂತ ರಾಜ್ಯಪಾಲರಿಗೆ ಕೂಡಲೇ ಮನವಿಯನ್ನ ಮಾಡುವಂತಹ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸ್ಪೀಕರ್ ವಿಳಂಬ ಮಾಡಿದ್ರೆ ಪ್ರತಿಭಟನೆಯ ಹಾದಿಯನ್ನ ಕೂಡ ತುಳಿಯೋದಕ್ಕೆ ಬಿಜೆಪಿ ಮುಂದಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇದಕ್ಕೆ ಬಹುಮತ ಇಲ್ಲ ಸರ್ಕಾರಕ್ಕೆ. ಸೊ ಅದಕ್ಕೋಸ್ಕರ ಪ್ರತಿಭಟನೆ ಹಾದಿ ತುಳಿಯುವಂತ ಸಾಧ್ಯತೆ ಇದೆ. 4 ರಿಂದ 5 ಶಾಸಕರನ್ನ ಮತ್ತೆ ಸೆಳೆಯುವಂತ ತಂತ್ರ ಕೂಡ ಇರುವಂತದ್ದು. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಾಧ್ಯತೆ ಇದೆ. ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ರಾಜ್ಯಪಾಲರ ಬಳಿ ಹೋಗಿ ಈ ಸರ್ಕಾರಕ್ಕೆ ಬಹುಮತ ಇಲ್ಲ, ನಮಗೆ ಅವಕಾಶ ಕೊಡಿ ಅನ್ನುವ ಸಾಧ್ಯತೆ ಇದೆ. ಇನ್ನು ಸ್ಪೀಕರ್ ಆಯ್ಕೆಗಳನ್ನ ನೋಡ್ತಾ ಇದ್ದೀರಾ. ಮಂಗಳವಾರ ಶಾಸಕರನ್ನ ಕರೆದಿದ್ದಾರೆ. ರಾಜೀನಾಮೆ ಅಂಗೀಕಾರದಲ್ಲಿ ವಿಳಂಬ ಮಾಡುವಂತ ಸಾಧ್ಯತೆ ಇದೆ. ಇದರಿಂದ ಶಾಸಕರ ಮನವೊಲಿಕೆಗೆ ಅವಕಾಶ ಸಿಗುತ್ತೆ ಅನ್ನುವ ಲೆಕ್ಕಾಚಾರ. ಒಬ್ಬೊಬ್ಬರನ್ನಾಗಿ ಕರೆದು ಕಾರಣವನ್ನ ಕೂಡ ಕೇಳಲೇಬೇಕು. ಆಕ್ಚುಲಿ ಅವರು ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಸ್ತ್ರವನ್ನ ಬಳಸುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಕೋರ್ಟ್ ಮೆಟ್ಟಿಲಿರುವಂತ ಸಾಧ್ಯತೆ ಇರುವಂತದ್ದು ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗಾದಂತಹ ಶಾಸಕರು. ಯಾಕೆಂದ್ರೆ ಇಲ್ಲಿ ಅಷ್ಟು ಈಸಿಯಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ
ಪ್ರಯೋಗ ಮಾಡೋದಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಯಾರು ಕೂಡ ಇನ್ನು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೋಗಿಲ್ಲ. ಇಲ್ಲಿ ಪ್ರಮುಖವಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವಿಪ್ ಅನ್ನು ಕೂಡ ಇನ್ನು ಉಲ್ಲಂಘನೆ ಮಾಡಿಲ್ಲ. ಇನ್ನು ರಾಜ್ಯಪಾಲರ ಆಯ್ಕೆಗಳನ್ನ ಗಮನಿಸ್ತಾ ಇದ್ದೀರಾ. ಜುಲೈ 9ರವರೆಗೆ ಕಾದು ನೋಡುವಂತ ತಂತ್ರವನ್ನ ಅನುಸರಿಸಬಹುದು. ಸ್ಪೀಕರ್ ನಡೆ ಕಾದು ನೋಡ್ತಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಸ್ಪೀಕರ್ ಅನ್ನೋದನ್ನ ವಿಶ್ವಾಸಮತ ಸಾಬೀತಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ದೋಸ್ತಿ ವಿಫಲವಾದ್ರೆ ಬಿಜೆಪಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸಾಂವಿಧಾನಿಕ ಬಿಕ್ಕಟ್ಟಿನ ಅಸ್ತ್ರವನ್ನ ಪ್ರಯೋಗ ಮಾಡಿ ರಾಷ್ಟ್ರಪತಿ ಆಡಳಿತ ಕೂಡ ಜಾರಿಯಾದ್ರೂ ಅಚ್ಚರಿ ಇಲ್ಲ. ಜುಲೈ 9ರವರೆಗೆ ಕಾದು ನೋಡೋದು ಅನ್ನುವ ಅಸ್ತ್ರ ಇಲ್ಲಿ ಪ್ರಮುಖವಾಗಿ, ಯಾಕೆಂದ್ರೆ ನೋಡ್ತಾರೆ ಯಾರ್ಯಾರ ಸಂಖ್ಯೆ ಎಷ್ಟೆಷ್ಟಿದೆ, ಈ ಸರ್ಕಾರಕ್ಕೆ ಎಷ್ಟು ಶಾಸಕರ ಸಂಖ್ಯೆ ಇದೆ. ಇಲ್ಲಿ ಮೇನ್ಲಿ ಸದನದಲ್ಲೇ ಇಲ್ಲಿ ಫ್ಲೋರ್ ಆಫ್ ದ ಸದನದಲ್ಲೇ ಆಗುವಂಥದ್ದು, ಎಲ್ಲದೂ ಕೂಡ ವಿಧಾನಸಭೆಯಲ್ಲೇ ಎಲ್ಲ ಕೂಡ ಆಗುವಂಥದ್ದು. ಸೊ ಹೀಗಾಗಿ ವಿಧಾನಸಭೆಯಲ್ಲೇ ಈ ಸರ್ಕಾರಕ್ಕೆ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇಲ್ಲಿ ಚಾನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ.